ಮುಖ್ಯಮಂತ್ರಿಗಳೇ ಈ ಅವಕಾಶ ಕೊಟ್ಟಿದ್ದಾದ್ರೆ ನೀವು ಇವತ್ತು ದಿವಸ ನಿಮ್ಮ ಸರ್ಕಾರಕ್ಕೆ ಗಂಡಾಂತರ ಬರ್ತೈತಿ. ನಮಗೆ ಅಧಿಕಾರ ಬೇಡ, ಯಾವ ಬೋರ್ಡ್ ಬೇಡ, ನಮಗೆ MLC ಬೇಡ, ನಮಗೆ ಕೇಳ್ತಾ ಇರೋದು ಇದನ್ನು ಕೇಳಿ ನಮಗೆ ಒಣ ಮೀಸಲಾತಿ ಅಂತ ನಾವು ಮನವಿ ಮಾಡಿಕೊಡ್ತೇವೆ. ಅದರಂತೆ ನಮಗೆ ಎಲ್ಲರೂ ಇವತ್ತೊಂದು ದಿವಸ ಎಲ್ಲ ಮಂತ್ರಿಗಳು ನಾವು ಹೇಳಿದ್ದೇವೆ. ಇವತ್ತಿನ ಹಂಗಲ್ಲ, ಎಲ್ಲ ಮಂತ್ರಿಗಳಿಗೂ ಮಂತೆ ಹೋಗಿ ಎಲ್ಲ ಇಡೀ ರಾಜ್ಯದಲ್ಲಿ ಆ ಜಿಲ್ಲೆಯಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ ನಾಳೆಯಿಂದ. ಅದರ ಮಂತ್ರಿ ಮನೆ ಮುಂದೆ ಮನವಿ ಮಾಡಿಕೊಡ್ತೇವೆ, ಕುಂದಿರ್ತೇವೆ, ಹೋರಾಟ ಮಾಡ್ತೇವೆ. ಅದನ್ನೆಲ್ಲ ಇವತ್ತು ದಿವಸ ತರಲಿಲ್ಲ ಅಂದ್ರೆ ಇವತ್ತು 5 ಗಂಟೆ ತರಲಿಲ್ಲ ಅಂದ್ರೆ ತರಲಿಲ್ಲ ಅಂದ್ರೆ ನಾಳೆಯಿಂದ ಚಲೋ ವಿಧಾನಸೌಧ ಚಲೋ ಮುತ್ತಿಗೆ ಹಾಕ್ತೇವೆ. ಇಡೀ ರಾಜ್ಯದೇ ನಾಳೆ ನಡೀತಾ ಇದೆ ಗಾಂಧಿ ಭವನದಲ್ಲಿ ಮುಖಂಡರ ಸಭೆ. ಗಾಂಧಿ ಭವನದಲ್ಲಿ ಸಹ ನೀವು ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಮಹಾಸಭಕ್ಕೆ, ಮಾದಿಗ ಮಹಾಸಭಕ್ಕೆ ನಮಗೆ ನಾಳೆ ಮಾಡ್ತಕ್ಕಂಥ 6ನೇ ತಾರೀಕಿಗೆ ನಮ್ಮ ಮಹಾಸಭಾದಿಂದ ಅವರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದೇವೆ. ನಾವು ಅದಕ್ಕೆ ಸೇರ್ಕೊಂಡು ಹೋರಾಟಕ್ಕೆ ಹೋಗ್ತೇವಂತ ಈ ಸಭೆಯಲ್ಲಿ ನಾವು ಇವತ್ತು ಮನವಿ ಮಾಡ್ಕೊಳ್ತೇವೆ. ಈಗ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಾದಿಗ ಮೀಸಲಾತಿಗಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಏನು ಸರ್ಕಾರ ಕಳೆದ ತಿಂಗಳ ಹಿಂದೆ ಮೀಸಲಾತಿ ಅನುಪಾತವನ್ನ ಬಿಡುಗಡೆ ಮಾಡುತ್ತೆ. ಅದರಂತೆಯೇ ಈಗ ರೋಸ್ಟ್ ಪದ್ಧತಿಯಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಇಲ್ಲಿ ಯಾವುದೇ ರೀತಿಯಿಂದ ಸರ್ಕಾರ ಆದೇಶ ಮಾಡ್ತಾ ಇಲ್ಲ. ಇದೊಂದು ರೀತಿ ಹೇಗಾಗಿದೆ ಅಂತಂದ್ರೆ ಮೂಗಿಗೆ ತುಪ್ಪ ಹೊಡ್ಸೋ ಅಂತ ರೀತಿ ಆಗ್ತಾ ಇದೆ. ಬರೀ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕಂತಂದ್ರೆ ಸಮಾಜದಲ್ಲಿ ಕಟ್ಟ ಕಡೆಯ ಸಮುದಾಯ ಅಂತಂದ್ರೆ ನಮ್ಮ ಮಾದಿಗ ಸಮುದಾಯ. ನಾವೆಲ್ಲ ಪ್ರತಿಯೊಂದು ದಿನವೂ ಕೂಡ ನಾವು ಯಾವುದೇ ಒಂದು ಹಕ್ಕೊತ್ತಾಯಗಳನ್ನ ನಾವು ಹೋರಾಟ ಮಾಡಿನೇ ನಾವು ಪಡಿತಾ ಇದ್ದೀವಿ. ಅದು ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಕೆಲವರು ಹೋರಾಟ ಮಾಡದೇನೆ ಕೆಲವರಿಗೆ ಮೀಸಲಾತಿ ಸಿಗ್ತಾ ಇದೆ. ಅದು ಇವತ್ತಿನ ದಿನ ನಾವು ಪ್ರತಿಯೊಂದು ಯಾಕಂತಂದ್ರೆ ನಾವು ಮೀಸಲಾತಿ ಈಗ ಒಳ ಮೀಸಲಾತಿಯಾಗಿ ಕಳೆದ 25 ವರ್ಷಗಳಿಂದನೂ ಕೂಡ ವಿಭಿನ್ನ ರೀತಿಯಾಗಿ ಹೋರಾಟ ಮಾಡ್ತಾ ಬಂದ್ವಿ. ಆದ್ರೆ ಮೊನ್ನೆ ಕಳೆದ ಸರ್ಕಾರದಲ್ಲಿ ಒಳ ಮೀಸಲಾತಿ ಅನುಪಾತವನ್ನ ಆದೇಶ ಮಾಡಿತು. ಅದ್ರ ಆದೇಶ ಮಾಡಿದ ಮೇಲೆ ಅದ್ ತಕ್ಕಂಗೆ ನಮಗೆ ಬರಬೇಕಾದಂತಹ ಸವಲತ್ತುಗಳು ನಮ್ಗೆ ಯಾವುದೇ ರೀತಿಯಾದ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಇವತ್ತು ಕೂಡ ನಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಸರಿಯಾದ ರೀತಿಯಿಂದ ಅಪ್ಲೋಡ್ ಆಗಿಲ್ಲ. ಇನ್ನು ನಮ್ಮ ಸಮುದಾಯಕ್ಕೆ ಬರಬೇಕಾದಂತ ಸವಲತ್ತುಗಳು ಬರ್ತಾ ಇಲ್ಲ. ಅದಾಗಿನೇ ಮತ್ತೆ ಸರ್ಕಾರದಲ್ಲಿ ಈಗ ಮೊನ್ನೆ 2026 ಫೆಬ್ರವರಿ 26 56,000 ನೇಮಕಾತಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆ ಅನುಮೋದನೆಯಲ್ಲಿ ನಮ್ಮ ಏನು ಈಗ ಸರ್ಕಾರ ಆದೇಶ ಮಾಡಿದಂತಹ ಒಳ ಮೀಸಲಾತಿಯ ಅನುಪಾತದಲ್ಲಿನೇ ನಮಗೆ ಕೊಡಬೇಕು ಹೊರತು ಈಗ ಹಳೆಯ ರೋಸ್ಟ್ ಪದ್ಧತಿಯಲ್ಲಿ ಕೊಡಬಾರ್ದಂತ ಹೇಳಿ ನಾವು ಒಂದು ಒತ್ತಾಯ ಮುಖಾಂತರವಾಗಿ ಹೋರಾಟ ಮುಖಾಂತರ ಸರ್ಕಾರಕ್ಕೆ ತಿಳಿಸಂತೆ ಕೊಡ್ತೀವಿ. ಯಾಕಂತಂದ್ರೆ ನಮಗೆ ಮೇನ್ ಉದ್ದೇಶ ಇರೋದೇ ನಾವು ಸಮಾಜದಲ್ಲಿ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ವಿ. ಸಮಾಜದಲ್ಲಿ ಓದೋದೇ ನಮ್ಮಲ್ಲಿ ತುಂಬಾ ಕೆಲವೇ ಬೇಳೆ ಎಣಿಕೆಯಷ್ಟು ವಿದ್ಯಾರ್ಥಿಗಳು ಓದ್ತಾರೆ. ಆದ್ರೆ ಅವ್ರು ಯಾವುದೇ ರೀತಿಯಂತ ಸರಿಯಾದ ರೀತಿಯಾದಂತ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ. ರಾಜ್ಯದಂತ ನಾವು ಪೌರ ಕಾರ್ಮಿಕರು ಕೆಲಸವನ್ನು ತೆಗೆದುಕೊಳ್ಳಿ ಎಲ್ಲರೂ ಒಂದಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಮುಂದಿನ ದಿನದೊಳಗೆ ವಿಧಾನಸೌಧದಲ್ಲಿ ಗುತ್ತಿಗೆ ಹಾಕೋದಕ್ಕೂ ನಾವು ರೆಡಿ ಇದ್ದೀವಿ. ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆದರೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಯಾರಾಗಿಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾರೆ, ಯಾರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನಾವು. ಕಾರಣ ಗಂಜಿಗೋಸ್ಕರ, ಒಟ್ಟಿಗೆ ಅದು ಬದುಕಿದಾಗ ಏನಾಗೈತಿ, ನಾವು ಓದೋದು ಯಾವುದು ಬರೇ ಆರ್ಟ್ಸ್ ಓದಿ ನಾವು ಪರ್ಸೆಂಟೇಜ್ ಕಮ್ಮಿ ಸಿಗೋದ್ರಿಂದ ನಾವು ಹಿಂದುಳಿದಿದ್ದೀವಿ. ಈಗ ಉಳಿದಿರ್ತಕ್ಕಂಥ ಪರ್ಸೆಂಟೇಜ್ನಾಗ ನಮಗೆ ಅನ್ಯಾಯ ಮಾಡಬೇಡಪ್ಪ, ಅದು ನಮಗೆ ಕೊಡ್ರಿ, ಸರ್ಕಾರ ಕೊಟ್ಟು ಆರ್ಡರ್ ಮಾಡಿದರೆ ಆ ಆರ್ಡರ್ನ ಇಂಪ್ರೂವ್ಮೆಂಟ್ ಮಾಡ್ರಿ ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನೊಬ್ಬ ರಾಜ್ಯ ಕಾರ್ಯಾಧ್ಯಕ್ಷನಿಗೆ ಹೇಳ್ತಾನೆ. ಮಂಡಾಟ ಮಾಡಿದ್ರೆ ಎಲ್ಲರ ಮನೆ ಮುಂದನು ಒಂದೇ ದಿವಸ ನಾವು ರಾಜ್ಯದ ತಾವು ಸ್ಟ್ರೈಕ್ ಮಾಡಿದ್ರೆ ಅದು ಹೇಳ್ಬಾರ್ದು ಏನ್ ಕಥೆ ಆಕತೆ ಅಂತ. ದಯಮಾಡಿ ಅಲ್ಲಿಗೆ ಒಯ್ಬೇಡ್ರಿ, ನಮ್ಮನ್ನ ಶಾಂತಿಯಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಯುವಕರೆಲ್ಲ ಹೇಳ್ತಾರೆ, ಅಣ್ಣ ನಾವು ಹಿಂದ ಬಾತ್ರೂಮ್ಗಳೆಲ್ಲ ಬಂದ್ ಮಾಡಿದ್ವಿ, ಮತ್ತೆ ಅದು ಮಾಡೋಣ. ಇವರು ಅವ್ರ ಮನೆ ಮುಂದೆ ಅವರು ಎಲ್ಲದು ಮಲಮೂತ್ರ ಅರ್ಧಾಗ ಎತ್ತರ ಹಾಕತಿ ಅಂತ. ಯಾರು ಬಂದ್ ಮಾಡ್ತೀರಿ? ಯಾರ್ಯಾರು ರಾಜಕಾರಣಿಗಳು ಯಾರು ನಮಗೆ ತೊಂದರೆ ಮಾಡ್ತಾರೆ, ಮೊದಲು ಅವರ ಬಂದ್ ಮಾಡೋಣ ಅಂತಾರ. ಅವನು ಬಂದ್ ಮಾಡಕ್ ಹೋದ್ರೆ
ಅವ್ರಿಗೆ ಎಲ್ಲ ಸೇಫ್ಟಿ ಇಟ್ಕೊಂಡಿರ್ತಾವ. ಅದಕ್ಕೆ ನಾವು ಹೇಳ್ತೇವೆ ಈ ಊರಲ್ಲಿ ದಾವಣಗೆರೆ ಒಳಗೆ ನಾನು ಮೇನ್ ಆಗಿ ಎಲ್ಲಿ ಬಂದ್ ಮಾಡಿದ್ರೆ ಈ ಊರು ಕರಿತೈತಿ. ಮಲಾಮೂತ್ರದ್ದು ಒಂದೇ ಒಂದ್ ಕಡೆ ನಾವು ಬಂದ್ ಮಾಡಿದ್ರೆ ಇಡೀ ಊರು ತುಂಬಾ ಏನು ಹೋಗಂಗೆ ಅಲ್ಲ, ಹೊರಗೆ ಗಲೀಜ್ ಎಲ್ಲಾ ರೋಡ್ಗಳು ಹರಿತೈತಿ. ಆ ದಿಕ್ಕಿಗೆ ನಮ್ಗೆ ಅವಕಾಶ ಕೊಡಬೇಡ್ರಿ. ನಾವು ಶಾಂತಿಯುತವಾಗಿ ಇದೀವಿ. ಇವತ್ತೇನು ನಮ್ಮ ಸಂಗಡಿಗರು ಕರೆ ಕೊಟ್ಟರೆ ಆ ಕರೆಗೆ ಯಶಸ್ವಿಯಾಗ್ಲಿ. ನಾವು ಅದನ್ನ ಸಂಪೂರ್ಣ ಬೆಂಬಲಿಸ್ತೀವಿ ಹೋರಾಟಕ್ಕೆ ಅಂತಂದೇಳಿ ನಾನು ನಮ್ಮ ಸಿದ್ದಿಗಿ ಮಹಾಸಾಹೇಬರು ಬಹಳ ಕೂಲಾಗಿ ಮಾತಾಡಿದ್ದಾರೆ.